ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಚಾನಲ್ನಲ್ಲಿ ನಿಮಗೆ ಪಡ್ಡು ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲು ನಾನು ಒಂದು ಗ್ಲಾಸ್ ದಪ್ಪಕ್ಕಿ ತೊಗೋತೀನಿ. ಆದರೆ ದಪ್ಪಕ್ಕಿನೇ ತೊಗೊಳ್ರಿ, ಅದರಿಂದ ಚಲೋ ಆಗುತ್ತೆ. ಮೇಲೆ ಮತ್ತು 3-4 ಗ್ಲಾಸ್ ಹಾಕೋತೀನಿ. ಅಕ್ಕಿ ಹಾಕೊಳ್ಳೋದಾಗನ ಒಂದು ಅರ್ಧಕ್ಕಿಂತ ಹೆಚ್ಚು ಉದ್ದಿನಬೇಳೆ ಹಾಕೋತೀನಿ. ಮತ್ತು 1 ಸ್ಪೂನ್ ಮೇಥಿ ಹಾಕೋತೀನಿ. ಏನು ನೆನ್ಪಿಟ್ಕೊರಿ, ಅಕ್ಕಿ ಮತ್ತು ಉದ್ದಿನಬೇಳೆ 3:1 ರೇಷೋದಾಗಿರ್ಬೇಕು. ಒಂದು ವೇಳೆ 3 ಕಪ್ ಅಕ್ಕಿ ಇದ್ದರೆ 1 ಕಪ್ ಉದ್ದಿನಬೇಳೆ ಇರಬೇಕು. ಮತ್ತು ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ 2 ಸತಿ ತೊಳ್ಕೊಂಬಿಟ್ರಿ ಅದನ್ನು. ಅದರೊಳಗೆ ಸ್ವಲ್ಪ ಎಲ್ಲ ಏನೇನು ಡಸ್ಟ್ ಇರ್ತದಲ್ಲ ಎಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ನೀರು ಹಾಕಿ ಒಂದು 7-8 ತಾಸು ನೆನೆಯಿಡ್ರಿ. ಆಮೇಲೆ ಸಂಜೆ ಮಾಡಿ ಅದು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬೊಗಣೆಯಲ್ಲಿ ನೀರು ತೊಗೊಂಡು ಚುರ್ಮುರಿಯನ್ನು ನೆನೆ ಹಾಕೋರಿ. ಆಮೇಲೆ ಅದೇನು ಅಕ್ಕಿ ಮತ್ತು ಉದ್ದಿನಬೇಳೆ ಏನು ನೆನೆ ಇಟ್ಟಿದ್ರಲ್ಲ ಅದು ಗ್ರೈಂಡರಲ್ಲಿ ಹಾಕ್ಕೊಂಬಿಡಿ. ಅದೇನು ಕ್ವಾಂಟಿಟಿ ಐತಲ್ಲ ಅದು ಫಸ್ಟ್ ಹಾಫು ಮತ್ತು ಇನ್ನೊಂದು ಹಾಫು 2 ಸತಿ ನಾನು ಗ್ರೈಂಡ್ ಮಾಡ್ಕೋತೀನಿ. ಮತ್ತು ಉದ್ದಿನಬೇಳೆ ಅಕ್ಕಿ ಹಾಕೋದಾಗದಾಗನ ಅವು ಸ್ವಲ್ಪ ಚುರ್ಮುರಿ ಹಾಕಬೇಕು. ಸ್ವಲ್ಪ ಜನ ಇದಕ್ಕೆ ಮಂಡಕ್ಕಿನೂ ಅಂತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಗ್ರೈಂಡ್ ಮಾಡ್ಕೊಂಬಿಟ್ರಿ. ಗ್ರೈಂಡ್ ಆಯಿತು. ಗ್ರೈಂಡ್ ಆಗೋಣ ಅದು ಪೇಸ್ಟ್ ಇರ್ತದಲ್ಲ ಫುಲ್ ಸ್ಮೂತ್ ಇರಬೇಕು. ಅದು ಒಳಗೆ ಕಾಳು ಇರಬಾರ್ದು. ಅದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು 8-9 ತಾಸು ಇಟ್ಬಿಡಿ, ಫರ್ಮೆಂಟೇಷನ್ ಆಗುತ್ತೆ. ಆದ್ರೆ ಮುಂಜಾನೆ ಸ್ವಲ್ಪ ದಪ್ಪ ಆಗಿಬಿಡ್ತದೆ, ಅದು ಉಬ್ಬುತ್ತೈತಿ. ಅದು ಬರ್ರಿ ಈಗ ಹಿಟ್ಟು ಹೆಂಗೆ ತಯಾರು ಮಾಡ್ಕೊಳ್ಳೋದು ತೋರಿಸ್ತೀನಿ. 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋರಿ. ಅದನ್ನು ಸಣ್ಣಾಗಿ ಇದು ಪೌಡ್ರ್ ಮಾಡಿರಿ. ಅದು ಪೌಡ್ರ್ ಆಗೋಣ ಹಿಟ್ಟಲ್ಲಿ ಹಾಕಿಬಿಡಿ ಅದನ್ನು. ಆಮೇಲೆ ಮ್ಯಾಗ ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು ಉಪ್ಪು ಹಾಕೊಂಬಿಡಿ. ಚೆನ್ನಾಗಿ ಅದನ್ನು ಕಲಿಸ್ಬಿಡ್ರಿ. ಅಲ್ಲಿ ಇಲ್ಲಿ ಉಳಿಬಾರ್ದು ನೋಡ್ರಿ, ಚಲೋ ಕಲಿಸ್ಕೋಬೇಕು ಅದನ್ನು. ಬನ್ನಿ ಈಗ ಪಡ್ಡು ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಂತ. ಇದು ಪಡ್ಡು ಮಣಿ ತೊಗೊಳ್ಳಿ. ಅದರಲ್ಲಿ ಎಲ್ಲದ್ರಾಗೂ ಸ್ವಲ್ಪ ಎಣ್ಣೆ ಹಾಕ್ಬಿಡಿ. ಗ್ಯಾಸು ಮೀಡಿಯಮೇ ಇಟ್ಬಿಡ್ರಿ ಫ್ಲೇಮ್. ಆಮೇಲೆ ಹಿಟ್ಟು ತೊಗೊಂಡು ಮನೆಯಲ್ಲಿ ಹಾಕಿಬಿಡಿ ಎಲ್ಲ ಕಡೆ. ಆಮೇಲೆ ಇದೆಲ್ಲ ಹಿಟ್ಟು ಹಾಕಿದಾಗನ ಮ್ಯಾಗ ಪ್ಲೇಟ್ ಮುಚ್ಚಿಬಿಡಿ. ಆಮೇಲೆ ಸ್ವಲ್ಪ ಹೊತ್ತಾಗನ ಒಂದು 2 ನಿಮಿಷ ಬಿಡ್ರಿ. ಬಿಡೋದಾಗನ ಸ್ವಲ್ಪ ಕೆಂಪಾಗನ ಅದನ್ನು ಹೊಳಸ್ಬಿಡ್ರಿ, ಹೊಳಸಾಕ್ರಿ. ಅಷ್ಟು ಏನು ಹೊಳಸಾಕ್ತಿರಲ್ಲ, ಹೊಳಸಾಕೋದಾಗನ 1 ನಿಮಿಷ ಬಿಡ್ರಿ. ಅವನು ತಳಗೂ ಫ್ರೈ ಆಗೋದಾಗನ ತೆಗೆದುಬಿಟ್ರಿ ಅದನ್ನು. ಅದು ಪೂರ ಕೆಂಪಾಗಿ ರುಚಿ ಆಗಿಬಿಡ್ತೈತೆ ಅದು. ನೋಡಿರಿ ಪಡ್ಡು ತಯಾರಾಯಿತು. ಒಂದು ವೇಳೆ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಕಮೆಂಟ್ ಸೆಕ್ಷನ್ನ ಹೇಳ್ರಿ ಹೆಂಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.